ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಹುಡುಗರಿಗೆ ಹುಡುಗಿರೇ ಸಿಗ್ತಾ ಇಲ್ಲ. ಸೊ ಸಾಕಷ್ಟು ಜನ ಹುಡುಗರು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಹುಡುಗಿರನ್ನ ಹುಡುಕೊಂಡು, ಅಂದರೆ ಮದುವೆ ಆಗೋದಕ್ಕೆ. ಸೊ ಈ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಒಬ್ಬ ಹುಡುಗ 3 ಜನ ಹುಡುಗಿಯರನ್ನ ಒಂದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದಾನೆ, ಒಂದೇ ಮುಹೂರ್ತದಲ್ಲಿ ಮದುವೆ ಆಗಿದ್ದಾನೆ. ಎಷ್ಟು ವಿಚಿತ್ರ ನೋಡಿ. ಆ 3 ಜನ ಹುಡುಗಿಯರು ಅಕ್ಕ ತಂಗಿಯರಂತೆ, ಅಂದರೆ ಸಹೋದರಿಯರಂತೆ. ಸೊ ಇವ್ರು ಏನು ಕತೆ ಇವರದ್ದು, ಯಾಕೆ ಈ ರೀತಿಯಾಗಿ ಮದುವೆ ಆದರು? 3 ಜನ ಸಹೋದರಿಯರು ಒಬ್ಬೇ ಹುಡುಗನ ಯಾಕೆ ಮದುವೆ ಆದರು? ಯಾಕೆ ಅಂತ ಅಂದರೆ ಆ 3 ಜನ ಹುಡುಗಿರು ಕಂಟೆಂಟ್ ಕ್ರಿಯೇಟರ್ಸ್ ಅಂತೆ. ಸೊ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರಂತೆ, ಒಳ್ಳೆ ವ್ಯೂಸ್ ಬರ್ತಾ ಇತ್ತಂತೆ. ಸೊ ಹಾಗಾಗಿ ಒಬ್ಬರನ್ನೊಬ್ಬರು ಅವರು ಬಿಟ್ಟು ಇರ್ತಾ ಇರಲಿಲ್ವಂತೆ. ಸೊ ಈ ಹುಡುಗ ಇದಾನಲ್ಲ, ಈತನ ಹೆಸರು ವಿಕಾಸ್ ಅಂತ ಹೇಳಿ. ವಿಕಾಸ್ ಆ 3 ಜನ ಹುಡುಗಿರ ಕ್ಯಾಮ್ರಾಮನ್ ಅವನು. ಸೊ ಪ್ರತಿನಿತ್ಯ ಅವರು ಕಂಟೆಂಟ್ ಕ್ರಿಯೇಟರ್ಸ್ ಏನಿದಾರಲ್ಲ, ಅವ್ರು ವಿಡಿಯೋ ಮಾಡಬೇಕಾದಂಥ ಸಂದರ್ಭದಲ್ಲಿ ಈತ ಅವರಿಗೆ ಕ್ಯಾಮ್ರಾ ಹಿಡಿತಾ ಇದ್ದ ಅಥವಾ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಒಂದು ತೀರ್ಮಾನ ಮಾಡಿ ನಾವು ಬೇರೆ ಬೇರೆಯವ್ರನ್ನ ಮದುವೆ ಆಗೋದಕ್ಕಿಂತ ಇವನನ್ನೇ ಮದುವೆ ಆಗ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅಂದರೆ ಅವ್ರು ಒಬ್ರನ್ನೊಬ್ರನ್ನ ಬಿಟ್ಟೇ ಇರ್ತಾ ಇರಲಿಲ್ವಂತೆ 3 ಜನ ಅಕ್ಕ ತಂಗಿ. ಸೊ ಹಾಗಾಗಿ ಅವ್ರ ಕ್ಯಾಮ್ರಾಮನ್ ವಿಕಾಸ್ನನ್ನೇ ಮದುವೆ ಆಗಿದ್ದಾರೆ. ಸೊ ಇದೆಲ್ಲದರ ನಡುವೆ ಅವರ ಕುಟುಂಬಸ್ಥರೆಲ್ಲ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಹುಡುಗಿರು ಮಾತು ಕೇಳಿಲ್ವಂತೆ. ಸೊ ಇದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿಲ್ಲ ಯಾವುದೇ ರೀತಿಯಾಗಿ. ಯಾಕೆಂತಂದರೆ ಪರಸ್ಪರ ಒಪ್ಕೊಂಡು ಮದುವೆ ಆಗಿದ್ದಾರೆ ಈ 3 ಜನ ಅಕ್ಕ ತಂಗಿರು ವಿಕಾಸ್ನನ್ನ. ನೋಡಿ ಎಂತೆಂಥ ವಿಚಿತ್ರ ಪ್ರಕರಣಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಅಂತ ಹೇಳಿ. ಅಂದರೆ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರದೇ ಇರೋ ಕಾರಣಕ್ಕೆ ಅದೇ ಕ್ಯಾಮ್ರಾಮನ್ನ ಮದುವೆ ಆಗಿಬಿಟ್ಟಿದ್ದಾರೆ. ಸೊ ನೀವೇನು ಹೇಳ್ತೀರಿ? ವಿಡಿಯೋ ನೋಡಿದ ನಂತರ ಕಮೆಂಟ್ ಮಾಡಿ ತಿಳಿಸಿ.